ಒಂದು ಹಾಸಿಗೆ ಗುರುತಿಸಿದ ಬೆಲೆ 744 ರೂಪಾಯಿ ಆಗೈತಿ. ಅದು ಖರೀದಿ ಬೆಲೆಗಿಂತ 31% ಹೆಚ್ಚಾಗಿದೆ. ಲಾಭ ಶೇಕಡ 9% ಆಗಿದ್ದರೆ ರಿಯಾಯಿತಿ ಶೇಕಡವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ ನಾನು 100 ಅಂತ ತಗೊಂತೀನಿ. ಮಾರ್ಕ್ ಪ್ರೈಸ್ ಏನಾಗತಿ 31% ಜಾಸ್ತಿ ಅಂದ್ರೆ 131 ಆಗತಿ. ಸೆಲ್ಲಿಂಗ್ ಪ್ರೈಸ್ ಏನಾಗತಿ ಇಲ್ಲಿ 9% ಪ್ರಾಫಿಟ್ ಆಗೈತಿ ಅಂದ್ರೆ 100ಕ್ಕೆ 9% ಪ್ರಾಫಿಟ್ ಆದ್ರೆ ಎಷ್ಟಾಗುತ್ತೆ 109 ಆಗುತ್ತೆ. ಇಲ್ಲಿ ನಮ್ಗೆ ಏನ್ ಕೇಳ್ಯಾರ, ರಿಯಾಯಿತಿ ಡಿಸ್ಕೌಂಟ್ ಕೇಳ್ಯಾರ. ಇಲ್ಲಿ ಎಷ್ಟು ಕಡಿಮೆ ಆಯ್ತು, ಇಲ್ಲಿ ಡಿಸ್ಕೌಂಟ್ 22 ಕಮ್ಮಿ ಆಯ್ತು. ಜೋಡಿ 131 ಇಂಟು 100 ಮಾಡಿದ್ರೆ 16.79% ಏನಾಗತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಆಕತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಬೆಟ್ಟದ ಶಿಖರದ ಎತ್ತರ ಕೋನ 60 ಡಿಗ್ರಿ ಆಗೈತಿ. ಬೆಟ್ಟದ ಎತ್ತರ 171 ಮೀಟರ್ ಆಗಿದ್ದರೆ ಆ ಬಿಂದುವಿನಿಂದ ಬೆಟ್ಟದ ಶಿಖರದವರೆಗಿರುವ ದೂರವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಇದು ಬೆಟ್ಟ ಇದೆಷ್ಟು ಕೊಟ್ಟನ 171 ಮೀಟರ್ ಹೈಟ್ ಕೊಟ್ಟನ, ಇದು ದೂರ ಐತಿ. ಆಮೇಲೆ ಈ ಆಂಗಲ್ ಕೊಟ್ಟನ ಇದ್ರದ್ದು 60 ಡಿಗ್ರಿ ಅಂತಂದು. 60 ಡಿಗ್ರಿ ಅಂದ್ರೆ ಇದ್ರದ್ದು ಎದರಿಂದ ಏನಕತಿ √3 ವ್ಯಾಲ್ಯೂ ಆಕತಿ. ಇದ್ರ ಬೇಸ್ 1 ಆಗತಿ. ಇದ್ರದ್ದು ರೇಷಿಯೋ ಏನ್ ಬರ್ತೈತಿ 2 ಬರ್ತೈತಿ. √3 ವ್ಯಾಲ್ಯೂ ಎಷ್ಟಾಗೈತಿ ಇಲ್ಲಿ 171 ಕೊಟ್ರ ನಮಗೆ 2 ವ್ಯಾಲ್ಯೂ ಏನಂತ ಕೇಳ್ಯಾರ. ಇದೇನಕತಿ 171 √3 ಇಂಟು 2 ಆಗುತ್ತೆ. 171 √3 ಇಂಟು √3 ಇಂಟು 2 ಆಗತ್ತೆ. ಇದೇನಾಗತ್ತೆ √3 ಇಂಟು √3 3 ಆಗತ್ತೆ. 3 ಇಲ್ಲಿ 15, 2 3 ವೇಳೆ 21, 2 ವೇಳೆ 14, 2 ಇಲ್ಲಿ 10 ಅಂದ್ರೆ 114 √3 ಆಗತ್ತ ಆನ್ಸರ್. ಎರಡು ಪೈಪ್ಗಳು ಪ್ರತ್ಯೇಕವಾಗಿ ಒಂದು ಟ್ಯಾಂಕ್ ಅನ್ನ ಕ್ರಮವಾಗಿ 35 ನಿಮಿಷ ಮತ್ತು 15 ನಿಮಿಷಗಳಲ್ಲಿ ತುಂಬಬಹುದು. ಟ್ಯಾಂಕ್ ನ ಕೆಳಭಾಗದಲ್ಲಿ ಅದನ್ನು ಖಾಲಿ ಮಾಡಲು ಮತ್ತೊಂದು ಪೈಪ್ ಇದೆ. 3 ಪೈಪ್ಗಳನ್ನು ಒಂದೇ ಸಮಯ ತೆರೆಯಲಾಗಿದೆ. ಖಾಲಿ ಟ್ಯಾಂಕ್ ಅನ್ನು 42 ನಿಮಿಷಗಳಲ್ಲಿ ತುಂಬುತ್ತದೆ. ನಂತರ ಉಳಿದ ಯಾವುದೇ ಪೈಪ್ ತೆರೆಯದೇ ಇದ್ದರೆ ಕೆಳಭಾಗದ ಪೈಪ್ ಸಂಪೂರ್ಣವಾಗಿ ತುಂಬಿದ ಟ್ಯಾಂಕ್ ಅನ್ನು ಖಾಲಿ ಮಾಡಕ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ A 35 ಅಂದ್ರೆ 2 ತುಂಬು ಟ್ಯಾಂಕ್ ಮತ್ತ 2 ತುಂಬು ಟ್ಯಾಂಕ್ ಒಂದು ಖಾಲಿ ಮಾಡೋ ಟ್ಯಾಂಕ್ ಸೇರ್ ಎಷ್ಟು 42 ನಿಮಿಷ. LCM 420 ಆಗತಿ. 35 12 15 28 42 10 ಆಯ್ತು. ನೋಡ್ರಿ, ಇಲ್ಲಿ A+B ಎಫಿಷಿಯನ್ಸಿ ಎಷ್ಟೈತಿ, A 12 ಐತಿ, B 28 ಐತಿ. ಮೈನಸ್ C = 3 ಮಂದಿ ಸೇರ್ ಎಫಿಷಿಯನ್ಸಿ 10 ಐತಿ. C ಆ ಸೈಡ್ ಬಂದ್ರೆ ಪ್ಲಸ್ ಆಗತಿ, ಇದು ಈ ಸೈಡ್ ಬಂದ್ರೆ ಮೈನಸ್ ಆಗತಿ. 40 - 10 = C. C ಎಫಿಷಿಯನ್ಸಿ ಎಷ್ಟು ಬಂತು 30 ಬಂತು. ಟೈಮ್ ಎಷ್ಟು ತಗೊಂತೈತಿ, ಟೈಮ್ = 420 / 30 ಆಗುತ್ತೆ. 0 0 3 1 3 4 12 14 ನಿಮಿಷ ತಗೊಳುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 112 ರೂಪಾಯಿ ಒಂದು ವಸ್ತುವನ್ನು ಮಾರುವಾಗ ಒಬ್ಬ ವ್ಯಕ್ತಿಗೆ 30% ನಷ್ಟವಾಗುತ್ತೆ. ಅವನು 15% ಲಾಭ ಪಡೆಯಲು ಅದನ್ನ ಎಷ್ಟು ರೂಪಾಯಿ ಮಾರಬೇಕಂತ ಕೇಳಿದ್ರೆ 30% ನಷ್ಟ ಅಂದ್ರೆ ಏನಾಗುತ್ತೆ, ಉಳಿದಿದ್ದು 70% ಆಗುತ್ತೆ. ಅಂದ್ರೆ 70 ರೂಪಾಯಿ ಮಾರ್ಯಾನ ಕಾಸ್ಟ್ ಪ್ರೈಸ್ ಏನಾಗುತ್ತೆ 100 ಆಗುತ್ತೆ. 0 0 ಕ್ಯಾನ್ಸಲ್. 7 ಸೆಲ್ಲಿಂಗ್ ಪ್ರೈಸ್ ಏನ್ ಕೊಟ್ಟಾನ 112 ಕೊಟ್ಟಾನ. 10 ಕಾಸ್ಟ್ ಪ್ರೈಸ್ ಆಗುತ್ತೆ. ಅಂದ್ರೆ 7 16 112 10 16 ಎಷ್ಟಾಗುತ್ತೆ 160. ಇದು ಕಾಸ್ಟ್ ಪ್ರೈಸ್ ಆಯ್ತು. ಇದು ಸೆಲ್ಲಿಂಗ್ ಪ್ರೈಸ್ 112 ರೂಪಾಯಿ ಕೊಟ್ಟಾನ. ಇದ್ರಾಗ 15% ಪ್ರಾಫಿಟ್ ಆಗಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆಗ್ಬೇಕಂತ ಕೇಳಿದ್ರೆ 160 ಇಂಟು 115 / 100 ಆಗುತ್ತೆ. 0 0 5 2 5 3 2 5 2 2 8 ಎಷ್ಟಾಗುತ್ತೆ, ಇದು 8 3 24 184 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರವಾಹದ ದಿಕ್ಕಿನಲ್ಲಿ ವೇಗ 41 km/h ಐತೆ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಆಗ್ತಿದೆ. ಪ್ರತಿ ಪ್ರವಾಹದ ದಿಕ್ಕಿನಲ್ಲಿ ವೇಗ 20.5 km ಅಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್ ಆಗ್ತಿದೆ. ಒಂದು ಸ್ಥಳಕ್ಕೆ ಹೋಗಿ ಮತ್ತೆ ಹಿಂದಿರುಗಲು ದೋಣಿಗೆ ಒಟ್ಟು 13 ಗಂಟೆಗಳು ಬೇಕಾಗುತ್ತೆ. ಅಂದ್ರೆ ಅಪ್ ಸ್ಟ್ರೀಮ್ನಾಗ ಹೋಗಿ ವರ್ಲ್ಡ್ ಡೌನ್ ಸ್ಟ್ರೀಮ್ ಟೋಟಲ್ ಟೈಮ್ 13 ತಾಸು ಕೊಟ್ಟರೆ ದೋಣಿ ಸಂಚಿತ ಒಟ್ಟು ದೂರವನ್ನ ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ನಾಗ 41 km/h ಐತಿ, ಅಪ್ ಸ್ಟ್ರೀಮ್ನಾಗ 20.5 km ಐತಿ. ಟೋಟಲ್ ಟೈಮ್ ಎಷ್ಟು ಕೊಟ್ಟನ 13 ಗಂಟೆ ಕೊಟ್ಟನ. ಏನಾಗತ್ತೆ ಇಲ್ಲಿ ಒಂದಕ್ಕೆ ಹೋಗಕ್ ಡಿಸ್ಟೆನ್ಸ್ x ಕಿಲೋಮೀಟರ್ / 41 ಪ್ಲಸ್ ಬರಕ್ಕೆ ಡಿಸ್ಟೆನ್ಸ್ x ಕಿಲೋಮೀಟರ್ / 20.5 = ಏನಾಗುತ್ತೆ ಟೈಮ್ ಟೋಟಲ್ 13 ಗಂಟೆ ಕೊಟ್ಟನ. ಈ ಪಾಯಿಂಟ್ ತೆಗಕ್ಕೆ ಇಂಟು 10 ಆಗತಿ. LCM ಏನಾಗ್ತಿ ಇಲ್ಲಿ 205 ಆಗತಿ. 41 5 ಇದು 205 ಒಂದೇ ಅಂದ್ರೆ 5x ಪ್ಲಸ್ ಇದು 10x = 13 10 15x = 13 ಇಂಟು 205 ಆಕತಿ. x = 13 ಇಂಟು 205 ಮಾಡಿದ್ರೆ ಎಷ್ಟಾಗತಿ, ಇದು 2665 / 15 ಆಕತಿ. ಇದು ಎಷ್ಟಲಿ 533 / ಇದು 5 3 15 30 ಅಂದ್ರೆ ಇದೇನಾಗುತ್ತೆ x ಕಿಲೋಮೀಟರ್ ಬಂತು. ಅಂದ್ರೆ ಇದು ಹೋಗಿದ್ದಾತು. ಒಳಗೆ ಬರಕ್ಕೂ ಇಷ್ಟ ಡಿಸ್ಟೆನ್ಸ್ ಕವರ್ ಮಾಡ್ತಾನೆ. ಅಂದ್ರೆ 533 ಇಂಟು 2 / 3 ಆಗುತ್ತೆ. ಅಂದ್ರೆ 1066 / 3 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಕತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಮಾಡುವ ಕೆಲಸವನ್ನು ಬಿ ಮತ್ತು ಸಿ ಇಬ್ರು ಸೇರಿ ಅದೇ ಸಮಯದಲ್ಲಿ ಮಾಡ್ತಾನೆ. ಅಂದ್ರೆ ಎ = ಏನಾಗುತ್ತೆ B + C ಟೋಟಲ್ ಟೈಮ್ ಆಗುತ್ತೆ.
ಆಮೇಲೆ ಎ ಮತ್ತು ಬಿ ಸೇರಿ 7 ದಿನದಾಗ ಕೆಲಸ ಮುಗಿಸ್ತಾರ. ಅಂದ್ರೆ ಎ ಪ್ಲಸ್ ಬಿ ಎಷ್ಟಾಗತ್ತೆ ಇಲ್ಲಿ 7 ದಿನ ತಗೊಂತಾರ. ಆಮೇಲೆ ಸಿ ಒಬ್ನೇ 9 ದಿನ ತಗೊಂತಾರ. ನಾನು ಸಿ ಏನತ್ತ 9 ದಿನ ಅಂತ. LCM ಎಷ್ಟಾಗತ್ತೆ 7 9 63 9 7 63. ಆಮೇಲೆ ಹಾಗಾದ್ರೆ ಬಿ ಒಬ್ನ ಆ ಕೆಲಸ ಮಾಡಕ ಎಷ್ಟು ಟೈಮ್ ತಗೊಂತಾನ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎಫಿಷಿಯನ್ಸಿ ನೋಡ್ರಿ ಇಲ್ಲಿ ಎದ್ ಮತ್ತೆ ಬಿ ಪ್ಲಸ್ ಸಿ ಇಬ್ಬರದು ಸೇರಿ ಏನಾಗಬೇಕು ಈಕ್ವಲ್ ಆಗ್ಬೇಕು. ಇಲ್ಲಿ ಆಲ್ರೆಡಿ ಸಿ ಎಷ್ಟೈತಿ 7 ಐತಿ ಪ್ಲಸ್ 7. ಹಂಗಾದ್ರೆ ಇದು ಈಕ್ವಲ್ ಆಗ್ಬೇಕಂದ್ರೆ ಇಬ್ಬರದು ಸೇರಿದ್ರೆ ಎಷ್ಟೆಷ್ಟು ಇದು 7ಕ್ಕಿಂತ ಜಾಸ್ತಿ ಆಗ 9 ಆಗಕ್ಕಾಗಲ್ಲ. ಅಂದ್ರೆ 8 ಆಗ್ಬೇಕು. ಅಂದ್ರೆ ಇದು 8 ಆದ್ರೆ ಬಿ ಅದು 1 ಆಗತ್ತ. ಅಂದ್ರೆ 8 = 8 ಬರ್ತೈತಿ. ಟೈಮ್ ಏನಾಗತ್ತೆ ಇದು ಎಷ್ಟು ದಿನದಾಗ ಬಿ ಮುಗಿಸ್ತಾನ ಅಂತ ಕೇಳಿದ್ರೆ ಬಿ ಎಫಿಷಿಯನ್ಸಿ ಎಷ್ಟತ್ತು 1 ಆತ. 63 / 1 = ಎಷ್ಟು 63 ದಿನ ತಗೊಂತಾನ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ₹900 ಮೇಲೆ ತಿಂಗಳಿಗೆ 6% ಬಡ್ಡಿ ದರದಲ್ಲಿ 12 ತಿಂಗಳುಗಳಿಗೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೊಡ್ತಾರ. ಇಲ್ಲಿ ನೋಡ್ರಿ ರೇಟ್ 6% ತಿಂಗಳಿಗೆ ಒಮ್ಮೆ ಕೊಟ್ಟರೆ ಇಲ್ಲಿ ಇದು 12 ತಿಂಗಳಿಗೆ ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ = 900 × 6 × 12 ತಿಂಗಳು / 100 2 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಬಡ್ಡಿ ಇದು ₹648 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೇಂದ್ರ O ಮತ್ತು 6 ಸೆಂಟಿಮೀಟರ್ ವ್ಯಾಸಾರ್ಧ ಹೊಂದಿರುವ ವೃತ್ತದಲ್ಲಿ AB ಎಂಬ ಜ ಅನ್ನು ಬಿಡಿಸಲಾಗಿದೆ ಅಂತ ಕೊಟ್ಟರೆ. ಅಂದ್ರೆ ಇದು ಸರ್ಕಲ್, ಇದು ವೃತ್ತ O. ಇಲ್ಲಿ AB ಒಂದು ಕೋಡ್ AB ಮತ್ತು ರೇಡಿಯಸ್ ಎಷ್ಟು ಕೊಟ್ಟನ 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್ ಆಗುತ್ತೆ. ಕೇಂದ್ರದಿಂದ ಆ ಜಾಗ ಇರುವ ಕನಿಷ್ಠ ದೂರ 4.5 ಸೆಂಟಿಮೀಟರ್. ಅಂದ್ರೆ ಇದ್ರ ಡಿಸ್ಟೆನ್ಸ್ ಎಷ್ಟೈತಿ 4.5 ಸೆಂಟಿಮೀಟರ್ ಆಗೈತಿ. ಹಂಗಾದ್ರೆ ಜಾ AB ಉದ್ದವನ್ನ ಕಂಡಿಡಿದಂತ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇದು x ಆಗುತ್ತೆ. ಇಲ್ಲಿಗೆ ಅರ್ಧ x/2 ಇತ್ತಾಗ ಅರ್ಧ x/2 ಆಗುತ್ತೆ. ಅಂದ್ರೆ r² = 4.5 ಹೋಲ್ ಸ್ಕ್ವೇರ್ ಪ್ಲಸ್ x/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದೆಷ್ಟಾಗುತ್ತೆ 6 36. ಇದು ಎಷ್ಟಾಗುತ್ತೆ 20.25 = ಪ್ಲಸ್ x/2 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. ಉಳಿದಿದೆ ಎಷ್ಟು ಇಲ್ಲಿ 15.75 = x/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು 1575 / 100 ಮಾಡ್ತೀನಿ. ಇದು ಎಷ್ಟಾಗುತ್ತೆ 20 25 63 25 4 ಅಂದ್ರೆ 63/4 = x/2 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಸ್ಕ್ವೇರ್ ತೆಗಿಯಾಕಿದ ಏನಾಗುತ್ತೆ 9 × 7 ಇದು 2 ಸ್ಕ್ವೇರ್ ರೂಟ್ ತೆಗೆದ್ರೆ 2 ಆಗುತ್ತೆ. ಅಂದ್ರೆ x/2 ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಇದು 3√7 / 2 = x/2 ಆಗುತ್ತೆ. ಈ 2 ಕ್ಯಾನ್ಸಲ್ ಮಾಡಿದ್ರೆ x ವ್ಯಾಲ್ಯೂ ಏನಾಗುತ್ತೆ 3√7 ಬರ್ತೈತಿ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ ತನ್ನ ಆದಾಯದ 50% ಉಳಿತಾಯ ಮಾಡ್ತಾನ. ಅವನ ವೆಚ್ಚ ₹320 ಆಗಿದ್ರೆ ಅವನ ಆದಾಯ ಎಷ್ಟು ಅಂತ ಕೇಳಿದ್ರೆ 50% ಖರ್ಚು ಮಾಡ್ಯಾನಂದ್ರೆ ಉಳಿತಾಯ ಮಾಡ್ಯಾನಂದ್ರೆ ಏನ್ ಮಾಡ್ತಾನ 50% ಖರ್ಚಾಗತ್ತೆ. ಈ 50% ಖರ್ಚು ಎಷ್ಟಾಗೈತಿ 320 ಐತಿ. ಇನ್ಕಮ್ 100% ಆಗುತ್ತೆ. ಅಂದ್ರೆ ಇಂಟು 2 ಮಾಡಿದ್ರೆ ಏನಾಗುತ್ತೆ 100 ಆಗುತ್ತೆ. ಇಂಟು 2 ಮಾಡಿದ್ರೆ ₹640 ಒಂದು ಇನ್ಕಮ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8 ಸಂಖ್ಯೆಗಳ ಸರಾಸರಿ 124 ಆಗೈತಿ. ಆ ಸಂಖ್ಯೆಗಳ ಮೊತ್ತದ 1/16ನೇ ಭಾಗವಾಗಿರೋ ಕನಿಷ್ಠ ಸಂಖ್ಯೆಯನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಸರಾಸರಿ ಎಷ್ಟಾಗುತ್ತೆ 8 × 124 ಇದೇನಾಗುತ್ತೆ ಟೋಟಲ್ ವ್ಯಾಲ್ಯೂ ಆಗುತ್ತೆ. ಕನಿಷ್ಠ ಸಂಖ್ಯೆ ಏನಾಗುತ್ತೆ ಕನಿಷ್ಠ ಸಂಖ್ಯೆ ಈ ಸಂಖ್ಯೆ 1/16 ಆಗಿರ್ತೈತಿ. ಅಂದ್ರೆ 1/16 × 124 8 1 8 2 16 2 1 2 62. ಕನಿಷ್ಠ ಸಂಖ್ಯೆ ಎಷ್ಟಾಗುತ್ತೆ 62 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 56 ಸೆಂಟಿಮೀಟರ್ 42 ಸೆಂಟಿಮೀಟರ್ ಮತ್ತು 70 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ ಸಮಕೋನ ತ್ರಿಭುಜವನ್ನು 56 ಸೆಂಟಿಮೀಟರ್ ಬದಿಯ ಸುತ್ತ ತಿರುಗಿಸಿದಾಗ ಒಂದು ಕೋನ ಉಂಟಾಗುತ್ತೆ. ಆ ಕೋನ ಒಟ್ಟು ಮೇಲ್ಮೈ ಪ್ರದೇಶ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗೈತಿ. ಇದು 70 ಸೆಂಟಿಮೀಟರ್ ಇದ್ರೆ ಇದು 56 ಸೆಂಟಿಮೀಟರ್ ಮತ್ತೆ ಇದು 42 ಸೆಂಟಿಮೀಟರ್. ಇದನ್ನ ತಿರುಗಿಸಿದಾಗ ಏನಾಗುತ್ತೆ ಈ ಟೈಪ್ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಏನಾಗುತ್ತೆ ಕೋನ ರೆಡಿ ಆಗುತ್ತೆ. ಅಂದ್ರೆ ಇದು ಕೋನ ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಕೋನದ ಏನಾಗುತ್ತೆ ಇಲ್ಲಿ ಫಾರ್ಮುಲಾ πr × r + l ಆಗುತ್ತೆ. l ಅಂದ್ರೆ ಸ್ಲ್ಯಾಂಟ್ ಹೈಟ್. ಪೈ ವ್ಯಾಲ್ಯೂ ಪೈ ರೇಡಿಯಸ್ ಎಷ್ಟೈತಿ ಇಲ್ಲಿ 42 ಐತಿ. ಇಂಟು ಬ್ರಾಕೆಟ್ ಆಫ್ 42 ಪ್ಲಸ್ ಸ್ಲ್ಯಾಂಟ್ ಹೈಟ್ ಏನಾಗುತ್ತೆ 70 ಆಗುತ್ತೆ. 42 × 70 ಇದು 112 ಆಗುತ್ತೆ. 112 × 42 ಮಾಡಿದ್ರೆ ಎಷ್ಟಾಗುತ್ತೆ 4704 ಇಂಟು ಪೈ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಅವರು ಕ್ರಮವಾಗಿ 45:37:71 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಒಂದು ವರ್ಷದ ಹಂತದಲ್ಲಿ ಅವರು ಒಟ್ಟು ₹2790 ಲಾಭ ಗಳಿಸಿದ್ರೆ ವೈ ಮತ್ತು ಜೆಡ್ ಅವರ ಲಾಭದ ಪಾಲಿನ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ರೆ ಎಕ್ಸ್ ವೈ ಜೆಡ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನೈತಿ 45:35:71. ಟೈಮು 1 ವರ್ಷ ಆಗುತ್ತೆ. ಪ್ರಾಫಿಟ್ ಏನಾಗುತ್ತೆ ಇದು ಮಲ್ಟಿಪ್ಲೈ ಮಾಡ್ಬೇಕು 45:37:71 ರೇಷಿಯೋ ಬರ್ತೈತಿ. ಇಲ್ಲಿ ನಮಗೆ ವೈ ಮತ್ತು ಜೆಡ್ ಇಂದ ನಡುವಿನ ವ್ಯತ್ಯಾಸ ಕೇಳ್ಯಾರ. ವೈ ಮತ್ತು ಜೆಡ್ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ 34 ಆಗತ್ತೆ. ಡಿಫ್ರೆನ್ಸ್ = 34 /
ಟೋಟಲ್ ಇದು ರೇಷಿಯೋ ಸಮ್ ಎಷ್ಟಾಗುತ್ತೆ 153 ಆಕತಿ ಇಂಟು ಟೋಟಲ್ ಪ್ರಾಫಿಟ್ 2790 ಅಂದ್ರೆ ಇದು ಎಷ್ಟಾಗುತ್ತೆ ವ್ಯಾಲ್ಯೂ 620 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಯತಾಕಾರ ಮೈದಾನದ ಬದಿಗಳು 11 ಮೀಟರ್ ಮತ್ತು 14 ಮೀಟರ್ ಉದ್ದವಿದೆ. ಅದರ ವಿಸ್ತೀರ್ಣವು ಒಂದು ವೃತ್ತಾಕಾರದ ಮೈದಾನ ವಿಸ್ತೀರ್ಣಕ್ಕೆ ಸಮವಾಗೈತಿ. ಆ ವೃತ್ತಾಕಾರದ ಮೈದಾನದ ಪರಿಧಿ ಎಷ್ಟಂತ ಕೇಳಿದ್ರೆ ನೋಡ್ರಿ, ರೆಕ್ಟಾಂಗಲ್ ಪೀಲ್ಡ್ ಏರಿಯಾ ಈಜುಕೊಟ್ಟು ಸರ್ಕಲ್ ಪೀಲ್ಡ್ ಏರಿಯಾಕ್ಕೆ ಸಮ ಐತಿ. ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಈಜುಕೊಟ್ಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಲೆಂತ್ ಎಷ್ಟೈತಿ 11 ಐತಿ, ಬ್ರೆಡ್ತ್ ಎಷ್ಟೈತಿ 14 ಐತಿ. ಪೈ ವ್ಯಾಲ್ಯೂ 22/7 ಇಂಟು ಆರ್ ಸ್ಕ್ವೇರ್. 11 11 2 2 2 ಆರ್ ಸ್ಕ್ವೇರ್ ಈಜುಕೊಟ್ಟು 49 ಆಗುತ್ತೆ. ಆರ್ ಈಜುಕೊಟ್ಟು ಏನ್ ಬಂತು 7 ಮೀಟರ್ ಬಂತು. ಪರಿಧಿ ಫಾರ್ಮುಲಾ ಏನಾಗುತ್ತೆ, ಪರಿಧಿ ಈಜುಕೊಟ್ಟು 2πr ಆಗುತ್ತೆ. 2 ಇಂಟು 22/7 ರೇಡಿಯಸ್ 7 ಬಂದೈತಿ. 7 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ 44 ಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೀಲಿಂಗ್ ಫ್ಯಾನ್ ಗೆ 76% ರಿಯಾಯಿತಿ ನೀಡಿದ ನಂತರ ಅದರ ಮಾರಾಟ ಬೆಲೆ 3,330 ರೂಪಾಯಿ ಆಗುತ್ತೆ. ಯಾವುದೇ ರಿಯಾಯಿತಿ ನೀಡಿದರೆ ಅಂಗಡಿಕಾರನು 50% ಲಾಭ ಪಡೆಯುತ್ತಾನೆ. ಆ ಸೀಲಿಂಗ್ ಫ್ಯಾನ್ ಖರೀದಿ ಬೆಲೆ ಎಷ್ಟಂತ ಕೇಳಿದ್ರೆ ಇಲ್ಲಿ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಮಾರ್ಕ್ ಪ್ರೈಸ್ 100 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 76% ಡಿಸ್ಕೌಂಟ್ ಕೊಟ್ಟರೆ 24 ಆಗುತ್ತೆ. ಈ 24 ವ್ಯಾಲ್ಯೂ ಎಷ್ಟು ಕೊಟ್ಟನು 3,330 ರೂಪಾಯಿ ಕೊಟ್ಟನು. ಅಂದ್ರೆ ಇದು ಎಷ್ಟೇ 138.75 ಮಲ್ಟಿಪ್ಲೈ ಆಗುತ್ತೆ. ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 138.75 ಮಲ್ಟಿಪ್ಲೈ ಮಾಡಿದ್ರೆ 13,875 ಮಾರ್ಕ್ ಪ್ರೈಸ್ ಆಗುತ್ತೆ. ಇದನ್ನ ಮಾರ್ಕ್ ಪ್ರೈಸ್ ಈಸ್ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ 50% ಪ್ರಾಫಿಟ್ ಅಂದ್ರೆ ಯಾವುದೇ ಡಿಸ್ಕೌಂಟ್ ಕೊಡ್ಲಿಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 13,875 ಆಗುತ್ತೆ. ಇಲ್ಲೇನು 50% ಪ್ರಾಫಿಟ್ ಆಗುತ್ತೆ. 50% ರೇಷಿಯೋ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ 3 ಆದ್ರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ 2 ಆಗುತ್ತೆ. ಅಂದ್ರೆ 3 ಎಷ್ಟೇ ಆಗುತ್ತೆ ಇದು 13,875 4,625 ಆಗುತ್ತೆ. ಅಂದ್ರೆ 2 ಇಂಟು 4,625 ಮಾಡಿದ್ರೆ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 9,250 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಖಾಲಿ ಸಂಗ್ರಹ ಟ್ಯಾಂಕ್ 51 ಲೀಟರ್ ಪೆಟ್ರೋಲ್ ಹಾಕಿದ ನಂತರವೂ ಅದು ಇನ್ನೂ 1% ಖಾಲಿಯೇ ಉಳಿತಿ. ಟ್ಯಾಂಕ್ ಸಂಪೂರ್ಣ ತುಂಬಲು ಇನ್ನೂ ಎಷ್ಟು ಪೆಟ್ರೋಲ್ ಹಾಕ್ಬೇಕಂತ ಕೇಳಿದ್ರೆ ನೋಡ್ರಿ, ಇಲ್ಲಿ 1% ಖಾಲಿ ಉಳಿತಿ ಅಂದ್ರೆ 99% ವ್ಯಾಲ್ಯೂ ಕೊಟ್ಟನಿಲ್ಲ 51 ಲೀಟರ್. ಹಂಗಾದ್ರೆ 100% ಆಗಕ್ಕೆ ಅದನ್ನ ಎಷ್ಟು ಆಗ್ಬೇಕು ಅಂದ್ರೆ 100/99 ಇಂಟು 51 ಮಾಡಿದ್ರೆ ಅದು ಟೋಟಲ್ ಕೆಪಾಸಿಟಿ ಎಷ್ಟಾಗುತ್ತೆ ಇಲ್ಲಿ 51.52 ಲೀಟರ್ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗಿನಿಂದ 3 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಕ್ಕಿಂತ 30 ವರ್ಷ ಹೆಚ್ಚಾಯ್ತು ಅಂತ ಕೇಳಿ ಅಂದ್ರೆ 3 ವರ್ಷದಿಂದ ಫಾದರ್ ಏಜ್ -3 ಏಜ್ ಕೊಟ್ಟು ಸಣ್ಣಿನ ಏಜ್ ಏನಾಗುತ್ತೆ 2 ಪಟ್ಟು ಅಂದ್ರೆ 2 ಇಂಟು S-3 ಪ್ಲಸ್ 30 ವರ್ಷ ಜಾಸ್ತಿ ಆಗುತ್ತೆ. ಅಂದ್ರೆ F-3 ಏಜ್ ಕೊಟ್ಟು 2S - 66 ಪ್ಲಸ್ 30 ಆಗುತ್ತೆ. ಫಾದರ್ ಏಜ್ ಏನಾಗುತ್ತೆ ಇಲ್ಲಿ 2S ಪ್ಲಸ್ 27 ಆಗುತ್ತೆ. ಆಮೇಲೆ ನೋಡ್ರಿ, ಈಗಿನಿಂದ ಎಷ್ಟು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಾಗತ್ತೆ ಅಂತ ಹೇಳಿದ್ರೆ ನೋಡ್ರಿ, ಟಿ ಇಯರ್ಸ್ ನಂತರ ಅಂತ ತಗೊಂತೀನಿ. ಇಲ್ಲಿ ಟಿ ವರ್ಷದ ನಂತರ ಅವ್ರ ವಯಸ್ಸು 2 ಪಟ್ಟಾಗತ್ತೆ ಅನ್ನಂಗ. ಅಂದ್ರೆ F+T ಈಸ್ ಈಕ್ವಲ್ ಟು 2 ಇಂಟು S ಪ್ಲಸ್ ಟಿ ಆಗುತ್ತೆ. ಇಲ್ಲಿ ಎಫ್ ವ್ಯಾಲ್ಯೂ ಬಂದೈತಿ ಇಲ್ಲಿ ಅಂದ್ರೆ 2S + 27 ಅಂತಂದ್ರೆ ಅದನ್ನ ಎಫ್ ವ್ಯಾಲ್ಯೂ ಇದ್ದಲ್ಲಿ ಹಾಕೊಂತೀವಿ. 2S + 27 ಪ್ಲಸ್ ಟಿ ಈಸ್ ಈಕ್ವಲ್ ಟು 2S + 2t ಆಗುತ್ತೆ. ಈ 2S ಕ್ಯಾನ್ಸಲ್ ಆಗುತ್ತೆ. ಈ ಟಿ ಆ ಸೈಡ್ ಹೋದ್ರೆ ಮೈನಸ್ ಆಗುತ್ತೆ. ಅಂದ್ರೆ ಟಿ ಈಸ್ ಈಕ್ವಲ್ ಟು ಎಷ್ಟು ಬಂತು 27 ವರ್ಷ ಬಂತು. ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.